ಸ್ವಪ್ನಮಂಟಪ ನನ್ನ ಕಾದಂಬರಿಯನ್ನ ಆಧರಿಸಿದ ಒಂದು ಚಿತ್ರ ಇದು. 25 ವರ್ಷಗಳ ಹಿಂದೆ ಸುಧಾ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾದಂತಹ ಕಾದಂಬರಿ ಇದು. ಇದರ ವಿಶೇಷ ಏನು ಅಂದ್ರೆ, ನಮ್ಮ ಚಾರಿತ್ರಿಕ ಸ್ಮಾರಕಗಳನ್ನ ನಾವು ಸಂರಕ್ಷಣೆ ಮಾಡ್ಕೋಬೇಕು, ಅದಕ್ಕೆ ಒಂದು ಮಹತ್ವ ಇದೆ, ನಮ್ಮ ಪರಂಪರೆಗೆ ಒಂದು ಮಹತ್ವ ಇದೆ ಎನ್ನುವ ಆಶಯವನ್ನ ಅಭಿವ್ಯಕ್ತಿಸುವಂತಹ ಕಾದಂಬರಿಯನ್ನು ಆಧರಿಸಿದ ಅದೇ ಮಾದರಿಯ ಚಲನಚಿತ್ರ ಇದು. ಇಲ್ಲಿ ಒಬ್ಬ ನಾಯಕ ಚರಿತ್ರೆಯ ಬಗ್ಗೆ ಆಸಕ್ತಿ ಇರ್ತಕ್ಕಂಥವನು, ನಾಯಕಿ ಸಮಾಜ ವಿಜ್ಞಾನದ ಬಗ್ಗೆ ಆಸಕ್ತಿ ಇರ್ತಕ್ಕಂಥವನು. ಸೊ ಇತಿಹಾಸ ಮತ್ತು ಸಾಮಾಜಿಕ ಪ್ರಜ್ಞೆ, ಚಾರಿತ್ರಿಕ ಮತ್ತು ಸಾಮಾಜಿಕ ಪ್ರಜ್ಞೆ ಎರಡೂ ಸೇರಿ ಒಟ್ಟಾರೆ ಒಂದು ಆಶಯ ಏನಂತಂದ್ರೆ, ನಾವು ಸಮಾಜಮುಖಿಯಾಗಿರ್ಬೇಕು, ಇತಿಹಾಸ ಪ್ರಜ್ಞೆ ಇರಬೇಕು, ನಮ್ಮ ಚಾರಿತ್ರಿಕ ಸ್ಮಾರಕಗಳನ್ನ ರಕ್ಷಣೆ ಮಾಡಬೇಕು ಅನ್ನುವಂತಹ ಆದರ್ಶವನ್ನ, ಆಶಯವನ್ನ ಈ ಸಿನಿಮಾ ಪ್ರಕಟಿಸುತ್ತೆ. ಮುಖ್ಯವಾಗಿ ಇಲ್ಲಿ ಒಬ್ಬ ರಾಜನ ಕಥೆ ಬರುತ್ತೆ ಹಿನ್ನೆಲೆಯಲ್ಲಿ. ವಾಸ್ತವವಾಗಿ ಈ ಕಾಲದ ನಾಯಕ ನಾಯಕಿಯಲ್ಲಿರೋದು ಈ ಕಾಲದ ಪಾತ್ರಗಳು, ಆದ್ರೆ ಫ್ಲಾಶ್ ಬ್ಯಾಕ್ ಅಲ್ಲಿ ರಾಜನ ಕಥೆ ಬರುತ್ತೆ. ಒಂದು ಸ್ವಪ್ನಮಂಟಪ ಅನ್ನೋ ಒಂದು ಮಂಟಪ, ಆ ಮಂಟಪವನ್ನು ಪ್ರವೇಶ ಮಾಡಿದರೆ ಸಾಕು, ಕನಸುಗಳನ್ನ ಕಾಣತಕ್ಕಂತಹ ಒಂದು ವಾತಾವರಣವನ್ನ, ಮಾನಸಿಕವಾದಂತಹ ವಲಯವನ್ನ ಸೃಷ್ಟಿ ಮಾಡತಕ್ಕಂತ ಒಂದು ಸ್ವಪ್ನ ಮಂಟಪ. ಹಾಗಾಗಿ ಅದಕ್ಕೆ ಸ್ವಪ್ನ ಮಂಟಪ ಅಂತ ಜನ ಕರೀತಾ ಇರ್ತಾರೆ. ಅದನ್ನ ನಾಶ ಮಾಡಿ ಅಲ್ಲಿ ಇನ್ನೇನೋ ಮಾಡಬೇಕು ಅಂತ ಹೇಳಿ ಕೆಲವು ಬಂಡವಾಳಗಾರರು ಪ್ರಯತ್ನ ಮಾಡಿದಾಗ ಈ ಚಿತ್ರದ ನಾಯಕ ಮತ್ತು ನಾಯಕಿ ಇಬ್ರು ಜನಗಳಲ್ಲಿ ಜಾಗೃತಿಯನ್ನ ಉಂಟು ಮಾಡಿ ಚಾರಿತ್ರಿಕ ಸ್ಮಾರಕಗಳನ್ನ ನಾಶ ಮಾಡಬಾರದು, ಅದನ್ನ ರಕ್ಷಿಸ್ಬೇಕು ಅಂತ ರಕ್ಷಿಸಿ ಅದನ್ನ ಸರ್ಕಾರದ ವಶಕ್ಕೆ ಕೊಡ್ತಾರೆ. ಇದು ಈ ಚಿತ್ರದ ಒಂದು ಎಳೆ. ಇದು ಇಲ್ಲಿ ಬರೋ ರಾಜ ಆಗಲಿ ರಾಣಿ ಆಗಲಿ ಇವು ಯಾರು ಈಗಾಗಲೇ ನಡೆದಿರುವಂತ ಇತಿಹಾಸದಲ್ಲಿ ದಾಖಲಾಗಿರುವಂತವರಲ್ಲ. ಇದೊಂದು ಕಾಲ್ಪನಿಕವಾದದ್ದು. ಅಂದ್ರೆ ಕಥೆ, ರಾಜನ ಕಥೆ ಕಾಲ್ಪನಿಕವಾದದ್ದು, ಆದ್ರೆ ಅದರ ಆಶಯ ವಾಸ್ತವಿಕವಾದದ್ದು. ಹಾಗಾಗಿ ನಾನು ಈ ಕಥೆಯ ಒಟ್ಟು ಸ್ವರೂಪವನ್ನ ಕಾಲ್ಪನಿಕ ವಾಸ್ತವಿಕತೆಯ ಮೇಲೆ ಕಟ್ಟಿದ ಸಿನಿಮಾ ಅಂತ ಕರೆಯೋಕೆ ಇಷ್ಟಪಡ್ತೇನೆ. ಒಂದ್ ರೀತಿಯ ರಿಯಲಿಸಂ ಇದೆ, ಇಮ್ಯಾಜಿನರಿನೂ ಇದೆ ಇದು. ಹಾಗಾಗಿ ಕಾಲ್ಪನಿಕ ವಾಸ್ತವಿಕತೆಯ ಮೇಲೆ ಕಟ್ಟಿದ ಕಥಾ ಹಂದರವನ್ನ ಆಧರಿಸಿರುವಂತ ಈ ಸಿನಿಮಾ.